ನನ್ನ ಆಫೀಸಲ್ಲಿ ಇವತ್ತು ಲಾಸ್ಟ್ ಡೇ. ಐ ಆಮ್ ಗೋಯಿಂಗ್ ಟು ಸಬ್ಮಿಟ್ ಮೈ ಲ್ಯಾಪ್ಟಾಪ್. ಮೈ ಲಾಸ್ಟ್ ಡೇ. ಕಂಜೂಸ್ ಪೀಪಲ್, ಕಂಜೂಸ್. ಪಾರ್ಕಿಂಗ್ ಇಲ್ಲ, ಎಷ್ಟೋ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಫೈನಲಿ ಬಂದ್ವಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಸ್ಟ್ ವಿ ಜಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನು ಅಂತ ಅಂದರೆ, ನನ್ನ ಆಫೀಸಲ್ಲಿ ಇವತ್ತು ಲಾಸ್ಟ್ ಡೇ. ಐ ಆಮ್ ಗೋಯಿಂಗ್ ಟು ಸಬ್ಮಿಟ್ ಮೈ ಲ್ಯಾಪ್ಟಾಪ್. ಬನ್ನಿ ನೀವು ನನ್ನ ಜೊತೆ ನನ್ನ ಲಾಸ್ಟ್ ಡೇ ಹೇಗಿರುತ್ತೆ ಆಫೀಸಲ್ಲಿ ಅಂತ ನೋಡಿ. ನಮ್ಮ ಬ್ಯಾಂಗ್ಳೂರ್ ನೆವರ್ ಎಂಡಿಂಗ್ ಟ್ರಾಫಿಕ್ ನೋಡಿ. ಇವಾಗ ಟೈಮ್ ಬಂದು 11 ಗಂಟೆ, ಲಿಟ್ರಲಿ 11 o'clock, 10:50 ಆಗಿದೆ. ಆದರೂ ಜನಗಳೆಲ್ಲ ಏನು ಮಾಡ್ತಿರ್ತಾರೆ ಗುರು. ನಾನೇನು ಮಾಡ್ತಾಯಿದ್ದೀನಿ ಅಂತ ಕೇಳಬೇಡಿ, ನಾನು ನನ್ನ ಲ್ಯಾಪ್ಟಾಪ್ ವಾಪಸ್ ಕೊಡಕ್ಕೆ ಹೋಗ್ತಿದ್ದೀನಿ. ಗೈಸ್, ಫೈನಲಿ ನನ್ನ ಆಫೀಸ್ ಬಿಸ್ನೆಸ್ ಪಾರ್ಕಿಗೆ ಎಂಟರ್ ಆಗ್ತಾಯಿದ್ದೀನಿ. ಮೇ ಬಿ ಫಾರ್ ದ ಲಾಸ್ಟ್ ಟೈಮ್. ನೆಕ್ಸ್ಟ್ ಇಲ್ಲಿ ಯಾವುದು ಕೆಲಸ ಸಿಕ್ಕಿಲ್ಲ ಅಂತ ಅಂದರೆ ದಿಸ್ ಇಸ್ ವೇರ್ ಐ ಎಂಟರ್. ಇದೆಲ್ಲ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೊತೀನಿ. ವಿ ಯೂಸ್ ಟು ಈಟ್, ವಾಕ್. ಇಲ್ಲೆಲ್ಲ ವಾಕಿಂಗ್ ಮಾಡೋಕ್ಕೆ ಬರ್ತಾಯಿದ್ವಿ. ಮೀ, ಹರ್ಷಿತ್, ಅನ್ವೇಷ, ಭರತ್, ಎವ್ರಿಬಡಿ. ಓಕೆ, ದಟ್ಸ್ ಆರ್ ಬಿಲ್ಡಿಂಗ್. ಬಟ್ ಹೆಸರಿಲ್ಲ ಅಷ್ಟೇ. ಐ ಡೋಂಟ್ ನೋ ಏನಕ್ಕೆ ಹೆಸರು ತೆಗೆದ್ಬಿಟ್ಟಿದ್ದಾರೆ ಅಂತ. ನಾವು ಲೆಟ್ಸ್ ಗೋ ಇನ್. ಜಸ್ಟ್ ನಾವು ಲ್ಯಾಪ್ಟಾಪ್ ಸಬ್ಮಿಟ್ ಮಾಡಿ ವಾಶ್ರೂಮ್ನ ನೋಡಿಕೊಂಡು ಒಂದ್ಸಲಿ ಹೋಗೋಣ ಅಂತ ಅಂದೆ. ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ. ಹೇಗಿದೆ ಮೈ ಲಾಸ್ಟ್ ಡೇ? ಐ ಆಮ್ ಸ್ಯಾಡ್, ಐ ಆಮ್ ಆಲ್ಸೋ ಹ್ಯಾಪಿ. ಫೈನಲಿ ಲ್ಯಾಪ್ಟಾಪ್ ಸಬ್ಮಿಷನ್ ಏನೋ ಆಯಿತು. ಬಟ್ ಈ ಬಿಸ್ನೆಸ್ ಪಾರ್ಕಲ್ಲಿ ವಾಕ್ ಮಾಡ್ಕೊಂಡು ರೆಕಾರ್ಡ್ ಮಾಡೋಣ ಅಂದರೆ ಫುಲ್ ಸೆಕ್ಯೂರಿಟಿ ಇದ್ದಾರೆ. ಸೊ ಐ ಡಿ ಕಾರ್ಡು ಕೊಟ್ಟಿದ್ದಾಯಿತು, ಮುಗೀತು ನಂದು ನನ್ನ ಹಳೆ ಕಂಪನಿ ಸಂಬಂಧ. ಫೈನಲಿ ಐ ಆಮ್ ಸ್ಯಾಡ್, ಐ ಆಮ್ ಆಲ್ಸೋ ಹ್ಯಾಪಿ. ಹೊಸ ಚಾಪ್ಟರಿಗೆ ಹೋಗ್ತಿದ್ದೀನಿ ಅಂತ. ಬಟ್ ಸ್ಟಿಲ್ ಫಸ್ಟ್ ಕಂಪ್ನಿಯಲ್ಲೂ ಚಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಓಕೆ, ಬನ್ನಿ ಕಾಫಿ ಕುಡಿಯೋಕೆ ಹೋಗೋಣ. ಅರ್ಜೆಂಟಾಗಿ ಸಿಕ್ಕಾಬೇಡ ತಲೆ ನೋಡ್ತಾಯಿದೆ ನನಗೆ. ಫಸ್ಟ್ ಕಾಫಿ ಬೇಕು. ಗೈಸ್, ನನ್ನ ಕಂಪ್ನಿಯಲ್ಲಿ ಐ ಡಿ ಕಾರ್ಡ್ ಜೊತೆ ಟ್ಯಾಗ್ ಇರುತ್ತೆ ಗೊತ್ತಾ, ಅದನ್ನು ಕೂಡ ಈಸ್ಕೊಂಡ್ಬಿಟ್ರು. ಕೊಡಿ ಅಂದರೂ ಕೊಡಲಿಲ್ಲ. ನಿಮ್ಮ ಕಂಪ್ನಿಯಲ್ಲೂ ಹೀಗೇನೋ ಅಂತ ಹೇಳಿ. ಮತ್ತು ಆ ಕ್ಲಿಪ್ಪರ್ ಇರುತ್ತೆ ಗೊತ್ತಾ, ಆ ಕ್ಲಿಪ್ಪರ್ ಕಳೆದೋಗ್ಬಿಟ್ಟಿದ್ದು ಅಂತ ಅದಕ್ಕೂ 70 rupees ಚಾರ್ಜ್ ಮಾಡಿದ್ರು. ಸ್ಯಾಡ್ ಪೀಪಲ್. ಓಕೆ, ಸ್ಟಿಲ್ ಇಟ್ಸ್ ನಾಟ್ ಸ್ಯಾಡ್ ಪೀಪಲ್, ಇಟ್ಸ್ ಕಂಜೂಸ್ ಪೀಪಲ್, ಕಂಜೂಸ್. ಗೈಸ್, ಕಾಫಿ ಕುಡಿಯೋದಕ್ಕೆ ಜಯನಗರಲ್ಲಿ ಒಂದು ನನಗಿಷ್ಟ ಕಹಳೆ ಅಂತ ಒಂದು ಜಾಗ ಇದೆ. ಕಾಫಿಗೆ ಫೇಮಸ್ ಆಯಿತಾ ಅದು. ಆ ಜಾಗಕ್ಕೆ ಬಂದಿದ್ದೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ ಪಾರ್ಕಿಂಗ್ ಇಲ್ಲ. ಎಷ್ಟೋ ದೂರದಲ್ಲಿ ಪಾರ್ಕಿಂಗ್ ಮಾಡಿ ಫೈನಲಿ ಬಂದ್ವಿ. ಬನ್ನಿ ಹೋಗೋಣ. ಏನೇನಿರುತ್ತೆ ಕಾಫಿ ಜೊತೆ, ಬಿಸ್ಕೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಟ್ರೈ ಮಾಡೋಣ. ಹೇಗಿರುತ್ತೆ ಅಂತ ನಿಮಗೂ ರಿವ್ಯೂ ಆನ್ ಸ್ಪಾಟಲ್ಲಿ ತೋರಿಸ್ತೀರಿ. ಬನ್ನಿ. ಗೈಸ್, ಯಾರೋ ಹೇಳಿದ್ರು ನಾನೊಂದು 5 ವರ್ಷ ಚಿಕ್ಕ ಹುಡುಗಿ ಆಗಿಬಿಟ್ಟಿದ್ದೀನಿ, ವಯಸ್ಸು ಕಮ್ಮಿ ಆದಂಗೆ ಅನಿಸ್ತದೆ ಅಂತ. ಗೆಸ್ ಮೈ ಏಜ್. ನನ್ನ ಏಜ್ ಎಷ್ಟಿರ್ಬೋದು ಗೆಸ್ ಮಾಡಿ. ಆಹಾಳೆ ಏನಕ್ಕೆ ಫೇಮಸ್ ಗೊತ್ತಾ? ಈಚೆ ಕಡೆ ಕುತ್ಕೊಂಡು ತಿನ್ನೋದಕ್ಕೆ ಒಂದು ಕಟ್ಟೆ ಥರ ಮಾಡಿದ್ದಾರೆ. ಅದು ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸುತ್ತೆ. ಯೂಶ್ವಲಿ ಎಲ್ಲ ಕೆಫೇಸಲ್ಲೂ ಅದಿರಲ್ಲ. ಸೊ ಬನ್ನಿ ಅದು ನೋಡೋಣ. ಇದು ನೋಡಿ, ಮೆನು ಕಾಫಿ ಮೆನು. ಕಹಳೆಗೆ ಬಂದರೆ
ಖಾರ ಬಿಸ್ಕೆಟ್ ಮಾಡ್ತಾರೆ, ಅಂದರೆ ಇಲ್ಲೇ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ಅದನ್ನು ಟ್ರೈ ಮಾಡೋದು ಮರಿಬೇಡಿ. ಇಲ್ಲಿ 1 ಪ್ಲೇಟ್ ಅಂದರೆ 2 ಪೀಸ್. ಸೊ ನಾನು 2 ಪ್ಲೇಟ್ ತೊಗೊಂಡಿದ್ದೀನಿ, 4 ಪೀಸ್ ತೊಗೊಂಡಿದ್ದೀನಿ. ಒಂದು ಆ್ಯಸ್ ಯೂಶ್ವಲ್ ಫಿಲ್ಟರ್ ಕಾಫಿ, ಇನ್ನೊಂದು ಜಿಂಜರ್ ಏಲ್ ಕೋಲ್ಡ್ ಕಾಫಿಯನ್ನು ಏನು ತೊಗೊಂಡಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇಫ್ ಯು ಆರ್ ನಿಮಗೆ ಏನಾದರೂ ಕೋಲ್ಡ್ ಕಾಫಿ ಆ ಥರ ಕೆಫೈನ್ ಬೇಕು ಅಂತ ಅಂದರೆ ಪ್ರಾಬಬ್ಲಿ ದಿಸ್ ಇಸ್ ದ ಬೆಸ್ಟ್. ಬಟ್ ನಂತರದವರಾದರೆ ಅಫ್ಕೋರ್ಸ್ ಫಿಲ್ಟರ್ ಕಾಫಿ ವಿತ್ ಖಾರ ಬಿಸ್ಕೆಟ್. ಅವಾಗಿಂದ ಎಷ್ಟು ಬಿಸ್ಕೆಟ್ ತಿಂದಿದ್ದೀವಿ ಅಂದರೆ ಅವಾಗ ಆರ್ಡರ್ ಮಾಡ್ಕೋತಾ ಇದ್ದೀವಿ, ತಿಂತಾಯಿದ್ದೀವಿ, ಆರ್ಡರ್ ಮಾಡ್ತಾಯಿದ್ದೀವಿ, ತಿಂತಾಯಿದ್ದೀವಿ. ದಿಸ್ ಇಸ್ ಮೈ 4th or 5th ಟೈಮ್. ಯೂಶ್ವಲಿ ಬಂದಾಗೆಲ್ಲ ಖಾರ ಬಿಸ್ಕೆಟ್ ತಿಂತಾಯಿದ್ದೆ, ಬಟ್ ಇವತ್ತು ಬೆಣ್ಣೆ ಬಿಸ್ಕೆಟ್ ಮತ್ತು ರಾಗಿ ಬಿಸ್ಕೆಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಇಫ್ ಯು ಆರ್ ಅ ಸ್ವೀಟ್ ಲವರ್, ಒಂಥರ ಸಿನಮನ್ ಫ್ಲೇವರ್ ಇದೆ, ಬಟ್ ವೆರಿ 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 ಟೇಸ್ಟಿ. ಎಲ್ಲರಿ ಕೂತ್ಕೊಂಡು ಯು ಕ್ಯಾನ್ ಚಿಲ್, ಹ್ಯಾವ್ ಫಾನ್. ಮಂತ್ರಿ ಮಾಲ್ ಈಚೆಗಡೆ ಯಾವಾಗ್ಲೂ ಏನಾದರೂ ಇಟ್ಟೇ ಇರ್ತಾರಲ್ಲ, ಸ್ಟಾಲ್ಸ್ ಇಟ್ಟಿರ್ತಾರಲ್ಲ ಬಟ್ಟೆದು ಅಥವಾ. ನಾನು ಅಂದ್ಕೊಂಡೆ ನಾನು ಹೋಗಿ ಚೆಕ್ ಮಾಡೋಣ ಅಂತ. ಆಲ್ಸೋ ನನ್ನ ಹೇರ್ ಸ್ಟೈಲ್ ಇವತ್ತಷ್ಟು ಕ್ಯೂಟಾಗಿ ಮಾಡ್ಕೊಂಬಂದಿದ್ದೆ, ಬಟ್ ಒಂಥರ ಫುಲ್ ಆಯ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು. ಸೊ ವಿತ್ ಹಾಟ್ ಐಲ್ ರಿಮೂವ್ ಇಟ್. ಇವಾಗ ಹೇಗೆ ಕಾಣಿಸ್ತಾ ಇದೆ, ಮುಂಚೆ ಹೇಗೆ ಕಾಣಿಸ್ತಿದೆ, ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಒಂಚೂರು ಕಮೆಂಟ್ ಮಾಡಿ. ಏನಾಯಿತು ಗೊತ್ತಾ, ಊಟ ತೊಗೊಂಡೇನೋ ಬರ್ತಾಯಿದ್ವಿ. ನಾನು ಒಂದು ಬರ್ಗರ್ ತೊಗೊಂಡಿದ್ದೆ. ಒಂದು ಮಗು ಹೋಗ್ಬೇಕಾದ್ರೆ ಅಲ್ಲಿ ಫ್ರೈಸ್ ಬೀಳಿಸ್ಬಿಡ್ತು ಕೆಳಗಡೆ, ಫುಲ್ ಪ್ಯಾಕೆಟ್ ಫ್ರೈಸ್ ಬೀಳಿಸ್ತು. ಅದು ಬಿದ್ದಿರೋ ಫ್ರೈಸ್ನ ಅದೇನು ಮಾಡ್ತು, ಎಲ್ಲ ಎತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಅದೇ ಟೈಮಿಗೆ ಅವರಮ್ಮ ಬಂದುಬಿಟ್ಟು ಅದಕ್ಕೆ ಬೈದು ಎಳ್ಕೊಂಡೆಲ್ಲ ಕರ್ಕೊಂಡೋದ್ರು. ನಂಗೆ ಅವಾಗ ಫುಲ್ಲು ನಾಸ್ಟಾಲ್ಜಿಕ್ ಫೀಲಿಂಗು. ನಾನು ಚಿಕ್ಕವಳಿದ್ದಾಗ ಕೆಳಗಡೆ ಬಿದ್ದಿದ್ದೆಲ್ಲ ಹಿಂಗೆ ಎತ್ಕೊಂಡು ತಿಂತಾಯಿದ್ದೆ ಅಂತ. ನೀವು ಹಂಗೆ ಮಾಡ್ತಿದ್ರಿ ಅನ್ಸುತ್ತಲ್ವ? ಚೆನ್ನಾಗಿ ತಿಂದ್ವಿ. ಇವಾಗ ಇಲ್ಲೊಂದು ಶಾಪ್ ಇದೆ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡು. ಅನ್ಫಾರ್ಚುನೇಟ್ಲಿ ನನ್ನ ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಬಟ್ ಮೊಮೋಸು ಅಲ್ಲಿ ಎಂಟರ್ ಆಗಿದ ತಕ್ಷಣ ಕ್ಯೂಟ್ ನೀಲ್ಸ್ ನೋಡಿದೆ, ಪ್ರೆಸ್ ಆನ್ ನೀಲ್ಸ್. ಅದಾದಮೇಲೆ ಈ ಥರ ಶೇಡ್ಸ್ ನೋಡಿದೆ. ನಂಗೆ ಯೂಶ್ವಲಿ ಎಲ್ಲಿ ಹೋದರೂ ಶೇಡ್ಸ್ ಮೇಲೆ ಫಸ್ಟ್ ಕಣ್ಣು ಹೋಗುತ್ತೆ. ಶೇಡ್ಸ್ ಟ್ರೈ ಮಾಡಿದೆ, ಅಷ್ಟೇನು ಇಂಪ್ರೆಸ್ ಆಗಿಲ್ಲ. ಸೊ ಐ ಥಾಟ್ ಐಲ್ ಗೋ. ಅದನ್ನು ಬಿಟ್ಟು ನೆಕ್ಸ್ಟ್ ಶಾಪಿಗೆ ಹೋದಾಗ ಅಲ್ಲೊಂದು ಬುಕ್ ನೋಡಿದೆ, ದ ಆರ್ಟ್ ಆಫ್ ಸ್ಪೆಂಡಿಂಗ್ ಮನಿ, ಆ್ಯಂಡ್ ಐ ಥಾಟ್ ಐ ಆಮ್ ದ ಆರ್ಟಿಸ್ಟ್. ಮತ್ತು ಹೇಗಿದ್ರು ಕ್ಯೂಟಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೆ ಅಂತ ಸುಮ್ಮನೆ ಹಾಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿಸ್ಕೊತಿದ್ದೆ. ಗೈಸ್ ಮೋಮೋಸೋಗಿ ಹೋಗಿದ್ವಾ, ಅದೇನೂ ಇಷ್ಟ ಆಗಲಿಲ್ಲ. ಅಂದರೆ ಮಿನಿಸೋಲ್ ಅಟ್ಲೀಸ್ಟ್ ತುಂಬ ಆಪ್ಷನ್ಸ್ ಆದರೂ ಇತ್ತು, ಮೋಮೋಸಲ್ಲಿ ಗೊತ್ತೂ ಇರಲಿಲ್ಲ. ಸೊ ನನಗೇನೂ ಇಷ್ಟ ಆಗಲಿಲ್ಲ, ಏನೂ ತೊಗೊಂಡಿಲ್ಲ. ಅಲ್ಲೇ ಪಕ್ಕದಲ್ಲಿ H&M ಇದೆ. ಸೊ H&Mಗೆ ಬಂದ್ವಿ. ಇದನ್ನು ಯಾರು ಕಿಡ್ಸು ಅಂತ ಹೇಳ್ತಾರೆ ಹೇಳಿ, ಇಷ್ಟು ದೊಡ್ಡದಾಗಿದೆ. ಲುಕ್ ಸೋ ಕ್ಯೂಟ್ ಅಲ್ಲ. 12 to 13 years ಅಂತೆ. ಬಟ್ ಲುಕ್ ಅಟ್ ದಿಸ್. See this cute tank tops they have. ಗೈಸ್ ಹೆಂಗಿದೆ ಸ್ಪೆಕ್ಸ್, ಚೆನ್ನಾಗಿದೆ. ಕಲೆಕ್ಷನ್ಸ್ ಆ್ಯಕ್ಚುಲಿ ಚೆನ್ನಾಗಿದೆ. ಅಪ್ಪ ಬಟ್ಟೆ ಸೆಲೆಕ್ಟ್ ಮಾಡೋದು ಎಷ್ಟು ಕಷ್ಟ ಇದೆ. ಸಾಕಾಯಿತು ನೋಡಿ. ಒಂದ್ಸಲ ಅನ್ಸುತ್ತೆ ಆನ್ಲೈನ್ ಶಾಪಿಂಗ್ ಎಷ್ಟು ಬೆಟರ್ ಇದೆ ಅಂತ. ಏನಂತೀರಾ? ಒಂದೊಂದ್ಸಲಿ ಆಫ್ಲೈನ್ ಶಾಪಿಂಗ್ ಎಷ್ಟು ಕಷ್ಟ ಅನಿಸುತ್ತೆ ಅಂದರೆ, ಗೈಸ್ H&M ಓಡಾಡಿ ಬರೀ ಕಾಲಲ್ಲಿ ಕುತ್ಕೊಳ್ಳೋಂಗೆ ಆಗ್ಬಿಟ್ಟಿದೆ. ಅಪ್ಪ ಈ ಸ್ಟೋರ್ ಅಂತೂ ಎಷ್ಟು ದೊಡ್ಡದಿದೆ ಅಂದರೆ ಮೇಲೆಯಿಂದ ಕೆಳಗಡೆವರೆಗೂ ಓಡಾಡ್ಕೊಂಬರೋಸಲ್ಲಿ ಸಾಕಾಯಿತು. ಓಕೆ, ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.